ಆವಾಗಲೇ ಲೇಟ್ ಆಗಿತ್ತು. ಇವಾಗ ಆಲ್ಮೋಸ್ಟ್ 180 ಅಡಿ ಅಷ್ಟು ಕೊರೆದಿದೆ. ಟೈಮ್ ಬಂದು 5:15. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಬೋರ್ವೆಲ್ ಕೊರೆಸ್ತಾ ಇದ್ದಾರೆ ಮನೆಯಲ್ಲಿ, ಸೊ ಹಂಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಗಾಡಿ ಆಲ್ರೆಡಿ ಬಂದಿದೆ, ಮನೆಯವರೆಲ್ಲರೂ ಹೋಗ್ತಾ ಇದ್ದೀವಿ, ಪೂಜೆ ಮಾಡಿಸ್ಬೇಕು. ಸೊ ಹಂಗಾಗಿ ಬನ್ನಿ ಏನಾಗುತ್ತೆ ನೋಡೋಣ. 3 ಜನ ಅಮ್ಮ ಮತ್ತು ಅಪ್ಪಾಜಿಯವರೆಲ್ಲರೂ ಆಲ್ರೆಡಿ ಹೋಗಿದ್ದಾರೆ. ನಾನು ಮತ್ತು ಪರಮೇಯಣ್ಣ ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಕಾರ್ ಆಲ್ಮೋಸ್ಟ್ ಅಲ್ಲಿ ಹೊಲದ ಹತ್ರ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಗಾಡಿ ಬಂದು ನಿಂತಿದೆ, ಹಾಗಾಗಿ ಹೋಗ್ತಾ ಇದ್ದೀನಿ. ಏನಾಗತ್ತೆ ನೋಡೋಣ. ಆ್ಯಂಡ್ ನಮ್ಮ ಅಮ್ಮವರೆಲ್ಲರೂ ಆಲ್ರೆಡಿ ಹೋಗಿದ್ದಾರೆ. ಆಲ್ರೆಡಿ ಗಾಡಿನ ತಂದು ನಿಲ್ಲಿಸಿದ್ದಾರೆ, ಬಟ್ ಎಕ್ಸಾಕ್ಟ್ ಪಾಯಿಂಟ್ಗೆ ಇನ್ನು ನಿಲ್ಲಿಸಿಲ್ಲ. ಸೊ ಹಂಗಾಗಿ ಎಲ್ಲರೂ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲೇನು ಕಲ್ಲು ನೋಡ್ತಾ ಇದ್ದೀರೋ ಅದು ನಾವು ಎಕ್ಸಾಕ್ಟಾಗಿ ಪಾಯಿಂಟ್ ಮಾಡಿರೋ ಅಂಥ ಜಾಗ. ಸೊ ಅಲ್ಲಿಗೆ ಈ ಬಿಟ್ಟನ್ನ ಕರೆಕ್ಟಾಗಿ ನಿಲ್ಲಿಸಬೇಕು. ಸೊ ಹಾಗಾಗಿ ಸ್ವಲ್ಪ ಗಾಡಿ ಮುಂದೆ ಇತ್ತು, ಸೊ ಹಿಂದೆ ರಿವರ್ಸ್ ತೆಗಿತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ನಾವಿವಾಗ. ಗೈಸ್ ನೋಡಿ, ನಮ್ಮ ಅಣ್ಣ ಅವ್ರಿಗೆ ಗೊತ್ತಾಗಿಲ್ಲ ಗಾಡಿ ಮರ ಕೊಡಿಯುತ್ತೆ ಅಂತ ಹೇಳಿಬಿಟ್ಟು. ಸೊ ಅದು ಟಚ್ ಆಗಿದ ತಕ್ಷಣ ಕೊಂಬೆಗಳೆಲ್ಲ ಮುರ್ಕೊಂಡು ಬೀಳಕ್ಕೆ ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ಕೊಂಬೆಗಳು ಬಿದ್ದೋಯ್ತು, ಇನ್ನು ಮಿಕ್ಕಿದ್ದೆಲ್ಲ ಏನು ತೊಂದರೆ ಆಗಲಿಲ್ಲ. ಆರಾಮಾಗಿ ಗಾಡಿ ಎಕ್ಸಾಕ್ಟ್ ಪಾಯಿಂಟಿಗೆ ಇವಾಗ ನಿಲ್ಲಿಸಿದ್ದಾರೆ. ಸೊ ಇವಾಗ ಗಾಡಿ 4 ಮೂಲೆಗೆ ರಸ್ಮಟ್ಟ ಇಟ್ಟು ಗಾಡಿ ಲೆವೆಲ್ ಆಗಿದೆಯಾ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ಮೊದಲನೇದಾಗಿ ಪೈಪ್ನ ಹಾಕೋತಾ ಇದ್ದಾರೆ. ನಮ್ಮಮ್ಮ ಹೇಳ್ತಾ ಇತ್ತು, ಹಿಂದೆ ಎಲ್ಲ ಬೋರ್ ಕೊರೆಸ್ಬೇಕಂತ ಹೇಳಿದ್ರೆ ನೈಟ್ ಎಲ್ಲ ಕೊರಿತಾ ಇದ್ರಂತೆ. ಬಟ್ ಇವಾಗ ಆ ಥರ ಏನಿಲ್ಲ, 3 to 4 hours ಮುಗ್ದೋಗ್ಬಿಡತ್ತೆ. ಇಷ್ಟೊಂದು ಹತ್ರದಿಂದ ಇವತ್ತೇ ನೋಡ್ತಾ ಇರೋದಿಲ್ಲ. ಆದ್ರೆ ಕಡ್ದ ಹಾಕ್ಬೋದಾಗಿತ್ತು ಅವ. ಅಲ್ಲ ಇವರಲ್ಲಿ ಜೆಸಿಪಿಲ ಹೆಂಗೆ ಎಳಿಸ್ಬೋದಾಗಿತ್ತು. ಮೊದಲನೇದಾಗಿ ಮಣ್ಣು ಕೊರಿಯೋ ಬಿಟ್ಟನ್ನ ಹಾಕೋತಾ ಇದ್ದಾರೆ, ಹಾಗೆ ಅದಾದ್ಮೇಲೆ ಕಲ್ಲು ಕೊರಿಯೋ ಬಿಟ್ಟನ್ನ ಹಾಕೋತಾರೆ, ಚೇಂಜ್ ಮಾಡ್ಕೋತಾರೆ. ನೋಡಿ ನಾವೇನು ಮಾರ್ಕ್ ಮಾಡಿಸಿದ್ವಿ, ಸೊ ಎಕ್ಸಾಕ್ಟಾಗಿ ಅದೇ ಪಾಯಿಂಟಿಗೆ ಬಿಟ್ಟನ್ನ ಕೂರಿಸಿದ್ದಾರೆ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಗೈಸ್. ಎಷ್ಟೋ ದಿನ ಆಗಿತ್ತು ಮನೆಯಲ್ಲಿ ಬೋರ್ ಕೊರ್ಸಿ. ಸೊ ನಮ್ ಕಡೆ ಎಲ್ಲ ತುಂಬಾ ಜಾಸ್ತಿ ಅಡಿ ತಗೊಳಲ್ಲ, ಸ್ವಲ್ಪ ಬೇಗನೆ ಬಂದ್ಬಿಡುತ್ತೆ ನೀರು. ಹಂಗ್ ನೋಡಕ್ ಹೋದ್ರೆ 5:30 ಬಂದಿದ್ದು, ಇವಾಗ ಆಲ್ರೆಡಿ ಬೆಳಕಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಲೈಟ್ ಆಗಿ ನಮ್ದೊಳಗ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಇನ್ನೇನ್ ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕೊರಿಲಿಕ್ಕೆ. ನಮ್ಮ 3 ಜನ ಅಮ್ಮವರು ಯಾವಾಗ್ಲೂ ಅಷ್ಟೇ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಬರ್ತಾರೆ. ಅಂಡ್ ಆಲ್ಸೋ ಒಟ್ಟಿಗೆ ಪೂಜೆ ಮಾಡೋದಾಗ್ಲಿ, ಏನೇ ಒಂದು ಕಾರ್ಯ ಮಾಡೋದಿದ್ರು ಎಲ್ರು ಸೇರಿನೇ ಮಾಡೋದು. ನಮ್ಮಪ್ಪ ಬಂದು ಮಿಸ್ಸಿಂಗು, ಬಿಕಾಸ್ ನಿನ್ನೆ ಗಾಡಿ ರೈಸಿಗೆ ಹೋಗಿ ಸೊ ಬೇಗ ಬಂದಿಲ್ದಿರೋ ಕಾರಣ ನಿದ್ದೆಗೆಟ್ಟಿದ್ರು, ಹಂಗಾಗಿ ಮಲಗ್ಬಿಟ್ಟಿದ್ದಾರೆ ಅವರು. ಆಮೇಲಿಂದ ಬರ್ತಾರೆ. ಮೇನ್ ಉಸ್ತುವಾರಿ ಕಣಪ್ಪ ನಮ್ಮ ಬಾಸ್ ಅವರು, ನಮ್ಮಣ್ಣ. ಯಾರೇ ಎಷ್ಟೇ ಪೂಜೆ ಮಾಡಿದ್ರು ಇವನ್ ಮಾಡ್ದಂಗ ಆಗಲ್ಲ, ಇವನ್ ಇದ್ದಂಗ ಆಗಲ್ಲ ಮನೆಯಲ್ಲಿ. ಸೊ ಗೈಸ್ ಫೈನಲಿ ಪೂಜೆ ಆಯ್ತು. ಇವಾಗ ನಮ್ಮಮ್ಮ ಎಲ್ಲ ಹಣ್ಕಾಯಿ ಎಲ್ಲ ತಗೋತೈತೆ. ಇವಾಗ ಕೊರೆಯಲಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನಾನ್ ಫಸ್ಟ್ ಟೈಮ್ ಇಷ್ಟೊಂದು ಹತ್ರದಿಂದ ಗಾಡಿನ ನೋಡ್ತಾ ಇರೋದು. ಬಿಕಾಸ್ ಮುಂಚೆ ಎಲ್ಲ ಲಾಸ್ಟ್ ಅಲ್ಲಿ ಬರ್ತಿದ್ವಿ, ಬಟ್ ಸ್ಟಾರ್ಟಿಂಗ್ ಇಂದ ಬಂದಿರೋದು ಇದೆ ಫಸ್ಟ್ ಸರಿ. ನಮ್ ಕಡೆ ಎಲ್ಲ ಆದಷ್ಟು ಬೇಗನೆ ನೀರ್ ಸಿಕ್ಬಿಡುತ್ತೆ. ಲೆಟ್ಸಿ ನೋಡೋಣ ಇವತ್ತು ಎಷ್ಟು ಅಡಿಗೆ ಸಿಗುತ್ತೆ, ಏನು ಎಂತ ಅಂತ ಎಲ್ಲ ಹೇಳ್ತೀನಿ. ಅಲ್ಲೇನಿದೆಯೋ ಅದವರು ಅಡುಗೆ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಜನರೇಟ್ರು ಅದೆಲ್ಲ ಇರುತ್ತೆ. ಸೊ ಇದು ಬೋರ್ ಕೊರಿಯೋ ಮಷಿನ್. ಎಷ್ಟು ದೊಡ್ಡ ಗಾಡಿ ನೋಡಿ ಗೈಸ್. ಕರ್ಪೂರ ಆರಿದ್ಮೇಲೆ ಕೊರೆಯಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ನಮ್ಮಮ್ಮ. ಏನು ಪೂಜೆ ಮಾಡಲಿಕ್ಕೆ ಕಾಯಿ ತಂದಿದ್ವಿ, ಆ ಕಾಯಿನ ಕೆಳಗಡೆ ಇಟ್ಟು ಇವಾಗ ಕೊರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡೋಣ, ನಮಗೂ ತುಂಬ ಟೆನ್ಷನ್ ಇದೆ, ಯಾವ ಥರ ಏನಾಗುತ್ತೆ ಲೆಟ್ಸಿ ನೋಡಬೇಕು. ನೋಡಿ ಸ್ಟಾರ್ಟಿಂಗ್ ಕೊರಿತಾ ಕೆಂಪಣ್ಣು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾವು ಬಂದಿದ್ದು 5:30ಗೆ, ಇವಾಗ ಅರೌಂಡ್ 6:30 ಆಗಿದೆ. ಎಷ್ಟೊಂದು ಬೆಳಕಾಗ್ಬಿಟ್ಟಿದೆ ನೋಡಿ 6:30ಗೆನೆ.
ಫಸ್ಟ್ ಪೈಪ್ ಕೊರೆಯೋ ತನಕನೂ ಕಂಪ್ಲೀಟ್ ಕೆಂಪು ಮಣ್ಣೆ ಬಂದಿದೆ. ಇವಾಗ ಸೆಕೆಂಡ್ ಪೈಪ್ ಹಾಕೋತಾ ಇದ್ದಾರೆ. ಸೊ ಸೆಕೆಂಡ್ ಪೈಪ್ ಹಾಕೊಂಡು ಕೊರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ಬಂಡೆ ಸಿಕ್ಬಿಡ್ತು. ಸೊ ಹಾಗಾಗಿ ಇದು ಕಂಪ್ಲೀಟ್ ಫಾಗ್ ಥರ ಆಗೋಗಿದೆ ನೋಡಿ. ಸೊ ಇದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು, ಬಟ್ ಹತ್ರ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಅದು ಡಸ್ಟಿಗೆ ತುಂಬ ಇನ್ಫೆಕ್ಷನ್ ಆಗ್ತಿತ್ತು, ಗಂಟ್ಲು ಕಿರಿ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು. ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೋ ಅವರು ನಿಜವಾಗ್ಲೂ ಗ್ರೇಟ್. ಆ ಹುಡುಗರುಗಳು ಅಷ್ಟು ಧೂಳಲ್ಲಿ ಅಲ್ಲೇ ನಿಂತ್ಕೊಂಡು ಆ ಧೂಳನ್ನೆಲ್ಲ ಕ್ಲಿಯರ್ ಮಾಡ್ತಿರ್ತಾರೆ. ನಿಜ ನನಗೆ ನಾವುಗಳೇ ಎಷ್ಟು ಕಷ್ಟ ಅಂತ ಅನ್ಕೋತಿರ್ತೀವಿ ನಾವು ಮಾಡೋ ಕೆಲಸನ, ಬಟ್ ಆ್ಯಕ್ಚುಯಲ್ ಕಷ್ಟ ಇವ್ರನ್ನ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಬರುತ್ತೆ ಇವ್ರಿಗೆಲ್ಲ ಅಂತ ಹೇಳ್ಬಿಟ್ಟು ನೋಡಿ. ನಮ್ಮ ಹಳ್ಳಿ ಕಡೆ ಎಲ್ಲ ಬೋರ್ ಕೊರೆಸಿದ್ದಾರೆ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಬರ್ತಾರೆ ಗೈಸ್. ಬೋರ್ ಕೊರ್ಸ ಹತ್ರ ಎಲ್ಲರೂ ಬರ್ತಾರೆ. 5:30ಗೆ ಎದ್ದು ಬಂದಿದ್ದರಿಂದ ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ದೀನಿ. ಸೊ ಇವಾಗ ಸನ್ರೈಸ್ ಆಗ್ತಾ ಇದೆ, ಅದನ್ನೊಂದು ಸ್ವಲ್ಪ ನೋಡಿ ಖುಷಿ ಆಗ್ತಾ ಇತ್ತು. ಬಿಕಾಸ್ ಬ್ಯಾಂಗ್ಳೂರಲ್ಲಿ ಇದ್ದು ಜಾಸ್ತಿ ಏನು ಸನ್ರೈಸ್ ಆಗೋದು ನೋಡ್ತಿಲ್ಲ, ಸನ್ಸೆಟ್ ಆಗೋದು ನೋಡ್ತಿಲ್ಲ. ಇಲ್ಲಿ ನಮ್ಮೂರಿಗೆ ಬಂದ ಮೇಲೆ ಎಲ್ಲ ಥರದ್ದು ನೋಡ್ಬೋದು. ಸೊ ಹಾಗಾಗಿ ಸ್ವಲ್ಪ ಡಸ್ಟ್ ಇನ್ಫೆಕ್ಷನ್ ಆಗೋಯಿತು, ಆಲ್ರೆಡಿ ಕೆಮ್ಮು ಬೇರೆ ಸ್ಟಾರ್ಟ್ ಆಗಿತ್ತು ನನಗೆ. ಮಣ್ಣು ನೋಡಿ ಇನ್ನೂ ಯಾವ ಥರ ಬರ್ತಾನೇ ಇದೆ. ಸೊ ಕಂಪ್ಲೀಟ್ ವೈಟ್ ಕಲರ್ ಬರ್ತಾಯಿತ್ತು. ಸೊ ಎಲ್ಲ ಕಡೆ ಎಲ್ಲಿ ನೋಡಿದ್ರೂ ಮನುಷ್ಯರೇ ಕಾಣಿಸ್ತಾ ಇರಲಿಲ್ಲ, ಎಲ್ಲ ಕಡೆ ಫಾಗ್ ತುಂಬಿಕೊಂಡಿತ್ತು. ಫಾಗ್ ಥರನೇ ಫೀಲ್ ಆಗ್ತಾಯಿತ್ತು, ಫಾಗ್ ಅಲ್ಲ. ಈ ಧೂಳು ಯಾವ ಥರ ಇದೆ ಅಂತ ಅಂದರೆ ಪಕ್ಕ ಹೋಗಿ ನಿಂತ್ಕೊಬಿಟ್ರೆ ಕಂಪ್ಲೀಟಾಗಿ ಪೌಡರ್ ಹಾಕಿದ ಥರ ಫೀಲ್ ಆಗ್ತಾಯಿತ್ತು ಎಲ್ರಿಗೂ. ಎಲ್ಲರ ಮೈ ಮೇಲೂ ಧೂಳಿತ್ತು ಅಷ್ಟೊಂದು ನೋಡಿ. ಮತ್ತೆ ಈಗ ಏನು ಕ್ಲೀನ್ ಮಾಡ್ತಾಯಿದ್ದಾರೆ, ಇನ್ನೊಂದು ಪೈಪ್ ಹಾಕೋಕ್ಕೂ ಮುಂಚೆನೇ. ಟಿಫನ್ ಮಾಡಬೇಕು ಇವ್ರಿನ್ನ, ಪಾಪ ಏನೂ ಮಾಡಿಲ್ಲ, ಅಲ್ಲೆಲ್ಲ ಅಡುಗೆ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಆದರೂ ಸಿಕ್ಕಾಬಿಟ್ಟೆ ಕಷ್ಟ ಗೈಸಿ ಹುಡುಗರುಗಳ್ದೆಲ್ಲ. ಹಬ್ಬ ದೇವರೇ ಎಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಾವುಗಳೇ ನಮ್ಮದೇ ಕಷ್ಟ ಅಂತ ಅಂತಿರ್ತೀವಿ. ಸೀರಿಯಸ್ಲಿ ಗೈಸ್, ನಮ್ಮದೇನೇನು ಅಲ್ಲ, ನಮ್ಮದೇನು ಕಷ್ಟನೂ ಅಲ್ಲ. ಇವ್ರದ್ದೆಲ್ಲ ನೋಡ್ತಾ ಇದ್ರೆ ಪಾಪ ಇಷ್ಟು ಧೂಳಲ್ಲಿ ಪ್ರತಿದಿನ ದಿನಕ್ಕೆ 4-5 ಬೋರ್ ಕೊರಿತಾರಂತೆ. ಅಪ್ಪ ದೇವ, ಲಿಟ್ರಲಿ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಈ ಹುಡುಗರುಗಳಿಗೆಲ್ಲ. ಇಷ್ಟಿಷ್ಟು ಚಿಕ್ಕ ಏಜು ಇವ್ರುಗಳಿಗೆಲ್ಲ. ಇನ್ನು ನೋಡಿ ಜೀವನದಲ್ಲಿ ಎಲ್ಲರೂ ಒಂದೊಂದು ರೀತಿ ಕಷ್ಟಪಡ್ತಿರ್ತಾರೆ. ಲೈಕ್ ನಾವುಗಳು ನಮ್ಮದೇ ಏನೋ ದೊಡ್ಡ ಕಷ್ಟ ಅಂತ ಅನ್ಕೋತೀವಿ. ನಮ್ಮದು 40 ಅಡಿಗೆ ಕೇಸಿಂಗ್ ಸಿಕ್ಕಿದ್ರಿಂದ ಸೊ ಎಗೇನ್ ಇವಾಗ 2 ಪೈಪ್ ಏನು ಬಿಟ್ಟಿದ್ರು ಅದನ್ನು ರಿಟರ್ನ್ ತೆಗಿತಾ ಇದ್ದಾರೆ. ಸೊ ಎಗೇನ್ ಇನ್ನೊಂದು ಕಲ್ಲು ಕೊರಿಯೋ ಬಿಟ್ಟನ್ನು ಹಾಕೋಬೇಕಂತ ಹೇಳಿಬಿಟ್ಟು, ಸೊ ಅದು ಮುಂಚೆ ಹಾಕಿದ್ದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಹಾಕೋದಕ್ಕೆ ಅಂತ ಹೇಳಿ ಇವಾಗ ಹಾಕಿರೋ ಪೈಪ್ನ ರಿವರ್ಸ್ ತೆಗಿತಾ ಇದ್ದಾರೆ. ನಮ್ಮಮ್ಮ ಬಂದವನೆ ಬಿಡು. ಹಾಂ ಅಲ್ಲ ಪೈಪ್ ಹಾಕಿದ್ರು ಆಲ್ರೆಡಿ. ಬೇರೆದು ಹಾಕ್ತಾರೆ. ನಮ್ಮ ಅಣ್ಣ ಬಂದಿದ್ದಾನೆ, ಇವಾಗ ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಏನು ನೋಡ್ತಿದ್ದೀರೋ ಆ ಹುಡುಗರು ಇರೋದಕ್ಕೂ ಆ ಬಿಟ್ಟನ್ನು ಅವರಿಗೆ ಮೂವ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ ಅಲ್ವಾ. ಸೊ ಪಾಪ ಆದರೂ ತಂದು ಹಾಕ್ತಾ ಇದ್ದಾರೆ. ಸೊ ಇವಾಗ 40 ಅಡಿಗೆ ನಮ್ಮದು ಕೇಸಿಂಗ್ ಸಿಕ್ಕಿದ್ರಿಂದ ಸೊ ಬಿಟ್ಟನ್ನು ಚೇಂಜ್ ಮಾಡಿ ಇವಾಗ ಎಗೇನ್ ಕೊರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2 ಪೈಪ್ ಹೋಯ್ತು. ಒಂದು ಪೈಪ್ ಎಷ್ಟು ಅಡಿ ಇರುತ್ತೆ? 18 ಅಡಿ ಪೈಪ್. ಇವಾಗ 2 ಪೈಪ್ ಹೋಗಿದೆ. ಇವಾಗ 3ನೇ ಪೈಪ್ ಹಾಕೋತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಹಿಂದೆ ಎಲ್ಲ ಮನುಷ್ಯರೇ ಇದನ್ನು ಮ್ಯಾನ್ಯುವಲ್ಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು. ಬಿಕಾಸ್ ಆ ಪೈಪ್ ಎತ್ತದಾಗಿರ್ಬೋದು ಅಥವಾ ತೆಗೆಯೋದಾಗಿರ್ಬೋದು ಅಥವಾ ಫಿಟ್ ಮಾಡೋದಾಗಿರ್ಬೋದು ಎಲ್ಲ ಮ್ಯಾನ್ಯುವಲ್ಲಾಗಿ ಮಾಡ್ತಿದ್ರು. ಬಟ್ ಇವಾಗ ಆಟೋಮೆಟಿಕ್ ಎಲ್ಲ ಮಷಿನ್ಸ್ ಬಂದಿರೋದ್ರಿಂದ ಸ್ವಲ್ಪ ಈಸಿ ಮಾಡಿಕೊಟ್ಟಿದೆ ಎಲ್ಲರಿಗೂ. ಸೂರ್ಯ ಬರ್ತಾ ಇದ್ದಾನೆ, ಅರ್ಮಿ ಅಣ್ಣ ಅಲ್ಲೆಲ್ಲರೂ ಬರ್ತಿದ್ದಾರೆ. ಗೈಸ್ ಟಿಫನ್ ಮಾಡಿಲ್ಲ, ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಇವಾಗ ಟಿಫನ್ ಮಾಡೋಕ್ಕೆ ಅಂತ. ಟಿಫನ್ ಮುಗಿಸ್ಕೊಂಡು ನಾನು ಅಣ್ಣ ಎಗೇನ್ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಗೈಸ್ ನಾವು ಬಂದಿದ್ದು ಅರೌಂಡ್ 5:30ಗೆ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 7:26 ಆಗಿದೆ. ಸೊ ನೋಡಿ ಎಷ್ಟೊಂದು ಬೆಳಕಾಗಿ ಹೋಗಿದೆ. ಸೊ ಆನೇಕಲ್ ಮಳೆಯಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ನೋಡಿ ಗೈಸ್. ಎಲ್ಲ ಉದ್ರೋಗ್ಬಿಟ್ಟಿದೆ, ಚಿಕ್ಕ ಚಿಕ್ಕ ಕಾಯೆಲ್ಲ ಉದ್ರೋಗಿದೆ.
ಲಿಟ್ರಲಿ ಸಿಕ್ಕಾಬಟ್ಟೆ ಎಫೆಕ್ಟ್ ಆಗಿದೆ ರೈತರಿಗೆಲ್ಲ. ನಮ್ಮ ದೊಡ್ಡಪ್ಪಂಗೆ ಸ್ವಲ್ಪ ಟೆನ್ಷನ್ ನೀರು ಬರುತ್ತಾ ಇಲ್ವೋ ಅಂತ, ಹಾಗೆ ಅಷ್ಟೇ ಹೆಚ್ಚು ಕಾನ್ಫಿಡೆಂಟ್ ಕೂಡ ಇತ್ತು ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡಿ ಇವಾಗ ಮರಕ್ಕೆ ಯಾವ ರೇಂಜಿಗೆ ಟಚ್ ಆಗಿದೆ, ಲೈಕ್ ನಾವು 5:30 ಬಂದಾಗ ಅಷ್ಟೊಂದು ಕಾಣಿಸ್ತಿರಲಿಲ್ಲ, ಇವಾಗ ಎಕ್ಸಾಕ್ಟಾಗಿ ಎಷ್ಟೊಂದು ಟಚ್ ಆಗಿದೆ. ಆ್ಯಂಡ್ ಆಲ್ಸೋ ಅಲ್ಲಿ ಕೊಂಬೆಗಳೆಲ್ಲ ಮುರಿದು ಬೀಳ್ತಾ ಇತ್ತು. ಸೊ ನೋಡಿ ಎಲ್ಲರೂ ಡಿಸ್ಕಷನ್ ಮಾಡ್ತಾ ಕೂತಿದ್ದಾರೆ ಇವಾಗ, ಲೈಕ್ ನೀರು ಬರುತ್ತೋ ಬರಲ್ವೋ ಅಂತ. ಬಿಕಾಸ್ ಆಲ್ರೆಡಿ 180 ಅಡಿಯಷ್ಟು ಕೊರೆದು ಬಿಟ್ಟಿದ್ರು. ಸೊ ಹಾಗಾಗಿ ಇವರಿಗೆಲ್ಲ ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಬಿಕಾಸ್ ನಮ್ಮ ಕಡೆ ಎಲ್ಲ ಆದಷ್ಟು ಬೇಗನೆ ನೀರು ಸಿಕ್ಬಿಡುತ್ತೆ. ಸೊ ಇನ್ನೂ ಸಿಕ್ಕಿಲ್ವಲ್ಲ ಅಂತ ಸ್ವಲ್ಪ ಟೆನ್ಷನ್, ಬಟ್ ನನಗೆ ಕಾನ್ಫಿಡೆಂಟ್ ಇತ್ತು ಒಂದು ಕಡೆ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಲೈಕ್ ವೆಯ್ಟ್ ಮಾಡೋಣ, ಏನಾಗುತ್ತೆ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ದೊಡ್ಡಪ್ಪಂಗೆ ಫುಲ್ಲು ಟೆನ್ಷನ್ ಆಗಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾನೆ ಇತ್ತು. ಹಾಗೆ ಎಲ್ಲ ಕಡೆನೂ ಎಲ್ಲರೂ ಮಾತಾಡ್ತಾನೆ ಇದ್ದರು, ಯಾಕೆ ಇನ್ನೂ ಬರಲಿಲ್ವಲ್ಲ, ಅಟ್ಲೀಸ್ಟ್ ಒಂದು ಡ್ರಾಪ್ ಕೂಡ ಬರಲಿಲ್ವಲ್ಲ ಅಂತ ಎಲ್ರಿಗೂ ಸ್ವಲ್ಪ ಟೆನ್ಷನ್ ಆಗಿತ್ತು. ಗೈಸ್ ಮನೆ ಹತ್ರ ಹೋಗಿ ಇವಾಗ ಮತ್ತೆ ಬಂದಿದ್ದೀವಿ, ಬಿಕಾಸ್ ಆವಾಗಲೇ ಲೇಟ್ ಆಗಿತ್ತು. ಇವಾಗ ಆಲ್ಮೋಸ್ಟ್ 180 ಅಡಿಯಷ್ಟು ಕೊರೆದಿದ್ದಾರೆ. ಸೊ ಮನೋಣ್ಣ ಅಲ್ಲಿ ಹೋಗ್ತಿದ್ದಾನೆ, ಆ್ಯಂಡ್ ಆಲ್ಸೋ ಪರಮೇಣ ಹಿಂದೆ ಬರ್ತಿದ್ದಾನೆ. 3 ಜನ ಟ್ರಿಪಲ್ ರೈಡಿಂಗಲ್ಲಿ ಬಂದಿದ್ದೀವಿ ಇವತ್ತು. ನೀರಿನ ಬಂದಿಲ್ಲ ಗೈಸ್, 40 ಅಡಿಗೆನೆ ಕೇಸಿಂಗ್ ಸಿಕ್ಕಿದೆ ನಮಗೆ. ಸೊ ಆಲ್ಮೋಸ್ಟ್ ಬರ್ಬೋದು ಇನ್ನೇನು. ಅಪ್ಪಾಜಿ ಅವರೆಲ್ಲ ಅಲ್ಲೇ ಇದ್ದಾರೆ, ಅಣ್ಣನೂ ಅಲ್ಲೇ ಇದ್ದಾನೆ, ಅವ್ನು ಬಂದೇ ಇಲ್ಲ ಮನೆಗೆ. ಈ ಕಡೆಯಿಂದ ಹೋಗೋಣ ಬನ್ನಿ, ಅಲ್ಲಿ ಬೇಡ. ರೈತರಂದರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಗೈಸ್, ವರ್ಷ ಪೂರ್ತಿ ಕೂಡಿಸಿ ಇಟ್ಟಿದ್ದ ದುಡ್ಡನ್ನು ತೆಗೆದು ಈ ಥರ ಬೋರ್ ಕೊರೆಯೋಕ್ಕಾಗ್ತಾರೆ. ಸೊ ಬೋರಲ್ಲಿ ನೀರು ಬಂದರೆ ಅಷ್ಟೇ ಖುಷಿ ಆಗುತ್ತೆ. ಇಲ್ಲಾಂದರೆ ನೋಡಿ ಈ ಥರ ಎಷ್ಟು ಟೆನ್ಷನ್ ಆಗಿ ಹತ್ರನೇ ಹೋಗಿ ನಮ್ಮ ಅಪ್ಪಾಜಿ ನಿಂತಿದ್ದಾರೆ. ಸೊ ಯಾರದೇ ಆಗಿರ್ಬೋದು, ಬೋರ್ ಕೊರೆದಿದ ತಕ್ಷಣ ನೀರು ಬಂದರೆ ಅವ್ರಿಗೆ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ. ಇಲ್ಲಾಂದರೆ ಎಗೇನ್ ಅವ್ರಿಗೆ ಅಷ್ಟು ದುಡ್ಡು ಲಾಸ್ ಆಗುತ್ತೆ. ಒಂದು ಮತ್ತೆ ಕೊರೆಸ್ಬೇಕಲ್ಲ, ಎಲ್ಲಿಂದ ತರೋದಪ್ಪ ಅನ್ನೋ ಚಿಂತೆ ಇನ್ನೊಂದು ಕಡೆ ಇರುತ್ತೆ. ಸೊ ಇವಾಗ ಪಾಯಿಂಟ್ ಮಾಡಿದ್ದು ಅಣ್ಣ ಬಂದಿದ್ದಾರೆ. ಸೊ ಅವರು ಎಗೇನ್ ನೋಡ್ತಾ ಇದ್ದಾರೆ ಇಷ್ಟೊತ್ತಾದರೂ ನೀರು ಬರಲಿಲ್ವಲ್ಲ ಅಂತ. ಅದಕ್ಕೆ ನಮ್ಮ ಅಪ್ಪಾಜಿ ಕೇಳ್ತಾ ಇದ್ರು. ಸೊ ಏನಾಗಲ್ಲ, ಟೆನ್ಷನ್ ತೊಗೋಬೇಡಿ, 350 ಅಡಿ ಒಳಗಡೆ ಬರ್ಬೋದು ನೀರು, ಬರಲಿಲ್ಲ ಅಂದರೆ ನೋಡೋಣ ಅಂತ. ಸೊ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಬಂದಿದ್ದರೆ ಒಂದು ಕಾನ್ಫಿಡೆಂಟ್ ಇರ್ತಿತ್ತು. ಸೊ ಎಷ್ಟು ಕೊರೆದ್ರೂ ಬರ್ತಾನೆ ಇರಲಿಲ್ಲ. ಅಲ್ಲಿ ಅರೌಂಡ್ 200-250 ಅಡಿಯಷ್ಟು ಕೊರೆದಿದ್ದಾರೆ ಇವಾಗ. ಸೊ ನಮ್ಮ ತಾತನೂ ಹೇಳ್ತಿದ್ದೆ ಏನಾಗಲ್ಲ, ಅಂದರೆ ವೈಟ್ ಕಲ್ಲು ಬರ್ತಾ ಇದೆ. ಸೊ ಹಾಗಾಗಿ ಏನೂ ಟೆನ್ಷನ್ ತೊಗೋಬೇಡಿ, ಬರುತ್ತೆ. ಬಿಳಿ ಕಲ್ಲು ಬಂದರೆ ಬರುತ್ತೆ, ಕಪ್ಪು ಕಲ್ಲು ಬಂದರೂ ಬರುತ್ತೆ, ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದು ಜಾಸ್ತಿ ಟೈಮ್ ನೀರು ಇರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಟೈಮ್ ಬಂದು 9:30 ಆಗಿದೆ. ಸೊ ಸಿಕ್ಕಾಬಟ್ಟೆ ಬಾಯಾರಿಕೆ ಆಗ್ತಾಯಿತ್ತು, ಬಿಸಿಲು ಅದೇ ಥರ ಇತ್ತು. ಸೊ ಹಾಗಾಗಿ ನೀರು ಕುಡಿತಾ ಇದ್ದೀನಿ. ಇವಾಗ ಕಪ್ಪು ಮಣ್ಣು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ಕಪ್ಪು ಮಣ್ಣು ಬಂದು ಮತ್ತೆ ಎಗೇನ್ ವೈಟ್ ಕಲ್ಲು ಬರುತ್ತಂತೆ. ಸೊ ವೈಟ್ ಕಲ್ಲು ಬಂದರೆ ಆವಾಗ ನೀರು ಬರುತ್ತೆ 100% ಅನ್ನೋದು ಒಂದು ನಂಬಿಕೆ. ಸೊ ಈ ಕಪ್ಪು ಮಣ್ಣು ಬಂದು ಹೋದಾದಮೇಲೆ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ. ಹುಡುಗರು ಆವಾಗವಾಗಲೇ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು. ಹಾಗೆ ಪಾಯಿಂಟ್ ಮಾಡಿದಣ್ಣ ಸ್ವಲ್ಪ ಟೆನ್ಷನ್ ಆಗಿ ಒಂದು ಸರಿ ನೋಡಿಬಿಡೋಣ ಎಗೇನ್ ಕರೆಕ್ಟಾಗಿ ಬರುತ್ತಾ, ಅಥವಾ ಅವರು ಕರೆಕ್ಟ್ ಪಾಯಿಂಟಿಗೆ ಇಟ್ಕೊಂಡು ಕೊರಿತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ. ಪಾಪ ಇವರು ಇಷ್ಟು ದಿನ ಪಾಯಿಂಟ್ ಮಾಡಿರೋದರಲ್ಲಿ 90% ಅಷ್ಟು ಸಕ್ಸಸ್ ಆಗಿದೆ ಅಂತಲೇ ಎಲ್ಲ ಕಡೆ ಹೇಳ್ತಾರೆ. ಸೊ ಹಾಗಾಗಿ ನಾವು ಇವರನ್ನೇ ಕರೆಸಿದ್ವಿ. ನಮಗಿಂತ ಹೆಚ್ಚಾಗಿ ಇವರಿಗೆ ಟೆನ್ಷನ್ ಇತ್ತು. ಸೊ ಅದಕ್ಕೇ ಎಗೇನ್ ಚೆಕ್ ಮಾಡ್ತಾ ಇದ್ದಾರೆ ಬರುತ್ತೋ ಏನು, ಅಥವಾ ಅವರು ಕರೆಕ್ಟಾಗಿ ಇಟ್ಕೊಂಡು ಕೊರಿತಾ ಇದ್ದಾರೋ ಅಂತ ಎಲ್ಲ ಹೇಳಿಬಿಟ್ಟು. ಕೆಲವೊಂದು ಕಡೆ ಕಾಯಲ್ಲಿ ಪಾಯಿಂಟ್ ಮಾಡ್ತಾರೆ, ಕೆಲವೊಂದೊಂದು ಕಡೆ ನೀರಲ್ಲಿ ಪಾಯಿಂಟ್ ಮಾಡ್ತಾರೆ. ಸೊ ಈ ಅಣ್ಣ ಕಾಯಲ್ಲಿ ಪಾಯಿಂಟ್ ಮಾಡ್ತಾಯಿದ್ರು. ಅಂದರೆ ಲೈಕ್ ಆಲ್ರೆಡಿ ಕೊರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದ ಬಾವಿಗೆ ಅಲ್ಲಿಗೇ ನೀರು ಡೈರೆಕ್ಷನ್ ಇದೆಯಾ ಹೆಂಗೆ ಏನು ಅಂತ ಹೇಳಿ ಸ್ವಲ್ಪ ಚೆಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನು ಕ್ಲಿಕ್ ಮಾಡಿ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ನೋಡಿ ಇನ್ನೊಂದು ಪೈಪ್ನ ಹಾಕೋತಾ ಇದ್ದಾರೆ. ಸೊ ಇಲ್ಲಿಗೆ ಆಲ್ಮೋಸ್ಟ್ 280 ಅಡಿಯಷ್ಟು ಕೊರೆದಿದ್ರು. ಸೊ ಸ್ಟಿಲ್ ನಮಗೆ ಕಪ್ಪು ಮಣ್ಣೆ ಬರ್ತಾ ಇದೆ ನೋಡಿ ಗೈಸ್. ನೋಡಿ ಇವಾಗ ಒಂದೊಂದು ಡ್ರಾಪ್ ನೀರು ಅನಿತಾ ಇದೆ. ಸೊ ಸ್ವಲ್ಪ ಬರ್ತಾ ಇದೆ ನೀರು. ಬಟ್
ಈ ಸ್ವಲ್ಪ ನೀರು ಎಲ್ಲೋ ಒಂದು ಕಡೆ ಎಲ್ಲರ ಮನಸ್ಸಲ್ಲೂ ಒಂದು ಕಾನ್ಫಿಡೆಂಟ್ ತರುತ್ತೆ, ಬಿಕಾಸ್ ಖಂಡಿತ ನೀರು ಬರುತ್ತೆ ಅನ್ನೋ ಒಂದು ಲಿಟಲ್ ಕಾನ್ಫಿಡೆಂಟ್ ಎಲ್ಲರ ಮನಸ್ಸಲ್ಲೂ ಬಂತು. ಸೊ ಖುಷಿ ಆಯಿತು ನೋಡಿದ ತಕ್ಷಣ. ಇಲ್ಲಿಗೆ ಆಲ್ಮೋಸ್ಟ್ 300 ಅಡಿಯಷ್ಟು ನಾವು ಕೊರೆದು ಬಿಟ್ಟಿದ್ವಿ. ಸೊ ನೋಡಿ, ಇವಾಗ ಸ್ವಲ್ಪ ನೀರು ಬಂದಿದ ತಕ್ಷಣ ಅಲರ್ಟಾಗಿ ಕಂಪ್ಲೀಟಾಗಿ ಎಲ್ಲದು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ನೀರು ಜಾಸ್ತಿ ಬಂದರೆ ಅಲ್ಲಿ ಏನು ಡಸ್ಟ್ ಕೂತಿರುತ್ತೋ ಅದೆಲ್ಲ ಮಷೀನಿಗೆ ಹಾಗೆ ಅಂಟ್ಕೊಬಿಡುತ್ತಂತೆ. ಸೊ ಹಾಗಾಗಿ ನಮ್ಮಪ್ಪ ಹೇಳ್ತಾಯಿದ್ರು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಇನ್ನೇನು ನೀರು ಬರೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿ ನಮ್ಮಪ್ಪಾಜಿ ಒಂದು ಸರಿ ಹೇಳ್ತಾಯಿದ್ರು. ಇಲ್ಲ ಅದನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ಅವರಿಗೆ ನೆಕ್ಸ್ಟ್ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲದು ಇವಾಗಲೇ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ಏನು ನನ್ನ ಕೈಯಲ್ಲಿ ನೋಡ್ತಾ ಇದ್ದೀರೋ ಈ ಥರ ವೈಟ್ ಕಲ್ಲು ಬಂದರೆ ನೀರು ಬರುತ್ತೆ ಅಂತ ಹೇಳಿ ಕಾನ್ಫಿಡೆಂಟ್ ಎಲ್ರಿಗೂ ಬರುತ್ತೆ. ಸೊ ಹಾಗಾಗಿ ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ನೀರು ಬರಬಹುದೇನೋ ಅಂತ ಹೇಳಿ. ಆಲ್ಮೋಸ್ಟ್ 300 ಅಡಿಯಷ್ಟು ಕೊರೆದಿದ್ದಾರೆ. ಇವಾಗ ನಮ್ಮ ಅತ್ತಿಗೆ ಮತ್ತು ದೊಡ್ಡಮ್ಮ ಇಬ್ಬರು ಮನೇಲೇ ಇದ್ದರು. ಸೊ ಹಾಗಾಗಿ ದೊಡ್ಡಪ್ಪ ಹೋಗಿ ಇವಾಗ ಇಬ್ಬರೂ ಕರ್ಕೊಂಡು ಬಂತು. ಇನ್ನೇನು ನೀರು ಬರುತ್ತೆ ಅಂತ ಹೇಳಿಬಿಟ್ಟು ಅವರು ಕರ್ಕೊಂಡು ಬಂದಿದೆ. ಗೈಸ್ ಫೈನಲಿ 350 ಅಡಿಗೆ ನಮ್ಮದು ಬೋರು ನೀರು ಬಂತಿದೆ. ಸೊ ನೋಡಿ, ನೀವೇ ನೋಡ್ತಿರ್ಬೋದು ಸ್ವಲ್ಪ ಕೆಸರು ಬರ್ತಾ ಇದೆ ಇವಾಗ. ಸೊ ಆಮೇಲೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು ಎಲ್ಲರೂ. ಸೊ ನೋಡಿ, ಎಲ್ಲರ ಮುಖದಲ್ಲೂ ಖುಷಿ ಇದೆ. ಒಂದೂರಲ್ಲಿ ಯಾರಾದರೂ ಒಬ್ಬರು ಬೋರ್ ತೆಗೆಸ್ತಾರೆ ಅಂತ ಹೇಳಿದ್ರೆ ಯಾರ್ಯಾರು ಸುತ್ತಮುತ್ತ ಇರ್ತಾರೋ ಎಲ್ಲರೂ ಬಂದು ಈ ಥರ ನಿಂತ್ಕೊಂಡು ನೋಡ್ತಾರೆ. ಬಿಕಾಸ್ ಆ ನೀರು ಬರೋದನ್ನು ನೋಡೋದೇ ಒಂದು ಖುಷಿ. ಪ್ರತಿಯೊಬ್ಬರು ರೈತರು ಸಾಲ ಮಾಡಿನೋ ಅಥವಾ ಅವ್ರ ಹತ್ರ ಕೂಡಿಸಿಟ್ಟಿರೋ ದುಡ್ಡಲ್ಲೋ ಒಂದು ಬೋರ್ ಅಂತ ಹೇಳಿ ತೆಗೆಸ್ತಾರೆ. ಆ ಬೋರಲ್ಲಿ ಈ ಥರ ನೀರು ಬಂದರೆ ಪ್ರತಿಯೊಬ್ಬ ರೈತರಿಗೂ ಖುಷಿ ಆಗುತ್ತೆ. ಬಿಕಾಸ್ ಆ ಫೀಲಿಂಗ್ಸ್ ಅವರಿಗೆ ಮಾತ್ರನೇ ಗೊತ್ತಿರುತ್ತೆ. ನಮ್ಮ ಚಿಕ್ಕಪ್ಪ ಹೋಗಿ ಒಂದು ಸರಿ ಚೆಕ್ ಮಾಡ್ತಾ ಇದ್ದಾರೆ. ಲೈಕ್ ಬರ್ತಾ ಇರೋ ನೀರಲ್ಲಿ ಕಲ್ಲು ಬರುತ್ತೆ. ಸೊ ಆ ಕಲ್ಲು ವೈಟ್ ಕಲ್ಲಾಗಿದ್ದರೆ ಸ್ವಲ್ಪ ನೀರು ಪ್ರೆಷರ್ ಆಗಿ ಇನ್ನೂ ಜಾಸ್ತಿ ಆಗುತ್ತೆ. ಅದರ್ವೈಸ್ ಬ್ಲ್ಯಾಕ್ ಕಲರ್ ಏನಾದರೂ ಕಲ್ಲು ಬರ್ತಾ ಇದೆಯಾ ಅಂತ ಹೇಳಿ ಒಂದು ಸರಿ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ದೊಡ್ಡಪ್ಪ ಕೂಡ ನಿಂತ್ಕೊಂಡು ನೋಡ್ತಾ ಇತ್ತು ಪಾಪ ಟೆನ್ಷನಲ್ಲಿ. ಫೈನಲ್ ಆಗಿ 350 ಅಡಿಗೆ ನೀರು ಬಂತು. ಹಾಗೆ ನಾವು 450 ಅಡಿಯಷ್ಟು ಎಕ್ಸ್ಟ್ರಾ ಕೊರೆಸಿದ್ವಿ. ಬಿಕಾಸ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಲಿ ವಾಟರ್ದಂತ ಹೇಳಿ. ಆ್ಯಂಡ್ ಆಲ್ಸೋ 4 ಇಂಚಷ್ಟು ನೀರು ಬಂದಿದೆ. ನೀವು ಕೇಳ್ಬೋದು ಎಷ್ಟು ಇಂಚ್ ಬಂದಿದೆ ಅಂತ ಹೇಳಿ. ಹೌದು, 4 ಇಂಚಷ್ಟು ನೀರು ಬಂದಿದೆ. ಅರೌಂಡ್ 6 ಜೆಟ್ ಹೊಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಸಿಕ್ಕಾಬಟ್ಟೆ ಖುಷಿಯಾಯಿತು. ಅಲ್ಲಿ ಇರೋರು ಪ್ರತಿಯೊಬ್ಬರಿಗೂ ಖುಷಿಯಾಯಿತು. ಎಕ್ಸ್ಪೆಷಲಿ ನಮ್ಮ ಫ್ಯಾಮಿಲಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಪಾಯಿಂಟ್ ಮಾಡಿದ್ದಣ್ಣ ಮೊದಲು ಸಿಕ್ಕಾಬಟ್ಟೆ ಟೆನ್ಷನಲ್ಲಿ ಇದ್ದರು. ನೀರು ಬಂದಿದ್ದ ತಕ್ಷಣ ಫುಲ್ಲು ಖುಷಿಯಾಗೋದ್ರು. ಇದೇ ಗ್ಯಾಪಲ್ಲಿ ನಾನು ನಮ್ಮ ಅತ್ತಿಗೆನ ಬನ್ನಿ ಅತ್ತಿಗೆ ಮನೆಗೆ ಹೋಗೋಣ ಅಂತ ಕರೆದೆ. ಸೊ ಅವರು ನೀರು ಬಂದಿದ್ದ ಖುಷಿಗೆ ಹಾಗೆ ಈ ನೇಚರ್ಗೆ ಬಂದಿದ್ದ ಖುಷಿಗೆ ಅವರು ಇಲ್ಲ ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ರು. ಸೊ ಓಕೆ, ನಾನು ಸ್ವಲ್ಪ ಹೊತ್ತು ಇರೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತಿಗೆ ಅಷ್ಟು ದೂರ ನಿಂತ್ಕೊಂಡ್ಬಿಟ್ಟವ್ರೆ. ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಎಲ್ಲರೂ ಡಿಸ್ಕಷನ್ ಮುಗೀತು. ಇವಾಗ ಇನ್ನೇನು ಮನೆಗೆ ಹೊರಡಬೇಕು ಎಲ್ಲರೂ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ಗೈಸ್ 350 ಅಡಿಗೆನೆ ನೀರು ಬಂತು. ಹಾಗೆ 40 ಅಡಿಗೆನೆ ಕೇಸಿಂಗ್ ಸಿಕ್ತು. ಸೊ ಎಲ್ಲರಿಗೂ ಖುಷಿ ಆಯಿತು. ಫೈನಲಿ ಎಲ್ಲರ ಮುಖದಲ್ಲೂ ಗಾಬರಿ ಇತ್ತು, ಬರುತ್ತೋ ಬರಲ್ವ ಅಂತ. ಬಿಕಾಸ್ ನಮ್ಮ ಕಡೆ ಎಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 400ರಿಂದ 450 ಅಡಿ ಕೊರೆಸ್ತಾರೆ ಅಷ್ಟೇ. 350ರಿಂದ 400 ಅಡಿ ಅಷ್ಟೇ. ಇನ್ ಕೇಸ್ ಏನಾದರೂ ಬೇಕಂತ ಅಂದರೆ 450 ಅಡಿ ತನಕ ಕೊರೆಸ್ಬೋದು. ಅದ್ರ ಮೇಲೆ ಜಾಸ್ತಿ ಕೊಡಿಸಲ್ಲ. ಬಿಕಾಸ್ ಅಷ್ಟರೊಳಗಡೆನೇ ನಮ್ಮ ಕಡೆ ಸಿಕ್ಬಿಡುತ್ತೆ ನೀರು. ಸೊ 350 ಅಡಿ ಆದ್ರೂ ಬರಲಿಲ್ಲ ಅಂತ ಸ್ವಲ್ಪ ಎಲ್ಲರಿಗೂ ಟೆನ್ಷನ್ ಆಗಿತ್ತು. ಸೊ ಫೈನಲಿ ಬಂತು. ಆ್ಯಂಡ್ ಇವಾಗ ಟಿಫನ್ ಮುಗಿಸಿದ್ದೀನಿ. ಇವಾಗ 11:20 ಆಗಿದೆ. ಟಿಫನ್ ಆಯಿತು.
ಆ್ಯಂಡ್ ಆಲ್ಸೋ ಇವಾಗ ಮಧ್ಯಾಹ್ನದ ಮೇಲೆ ಬ್ಯಾಂಗ್ಳೂರ್ಗೆ ಹೊರಡಬೇಕು. ಬಿಕಾಸ್ ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಬ್ಯಾಂಗ್ಳೂರ್ಗೆ, ಎಲ್ಲ ಹಬ್ಬಕ್ಕೆ ಬಂದಿರ್ತಾರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. Yeah.